ಏನೈತ್ ನೋಡು. ಇವೆಲ್ಲ ಸ್ಟೇಜ್ ಬಿಟ್ಟು ತಳಗಿವು. ಎಲ್ಲಾ ಸ್ಟೇಜ್ ಬಿಟ್ಟು ನೀವು ಮಣಿತಕ ಹೆಂಗ್ ಬೇಕಾದಂಗ ಮಾತಾಡ್ರಿ. ಸ್ಟೇಜ್ ಮೇಲೆ ಮಾತ್ರ ಸ್ವಾದ್ರ ಮಾವಾಗ್ಲಿ ಸೊಸಿ ಆಗ್ಲಿ ಏನೋ ಮಾತಾಡೋದು. ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಬಂದ ಏನ ಕೇಳಿದ್ರು ಅಂತ ಕೇಳಿದ್ರ ಏನವ ಯಾವ ಮಾಡಲಿಗೆ ಮತ್ತು ಮೇಕಳಿ ಸೀಮೆ ಒಳಗ ಕಾರ್ಯಕ್ರಮ ಇತ್ತು. ಏನೋ ಮಾಡಲಿಗೆ ಮತ್ತು ಮೇಕಳಿ ಸೀಮ್ಯಾಗ ಕಾರ್ಯಕ್ರಮ ಇತ್ತು. ಅವಾಗ ಏನ್ ಕೇಳಿದ್ರಪ್ಪ ಅಂತ ಹೇಳಿದ್ರ ಏನ್ರಿಪ್ಪ? ಹರ ಮುಣಿದ್ರ ಗುರು ಕಾಯ್ತಾನ, ಗುರು ಮುಣಿದ್ರ ಯಾರು ಕಾಯುವುದಿಲ್ಲ ಅಂತಕ್ಕಂತ ಮಾತು ಹೇಳಿದಾಗ ಅಲ್ಲಿ ಹೇಳಿರ್ತಕ್ಕಂತ ಮಾತು ತಪ್ಪೈತಿ ಅಂತಕ್ಕಂತ ಮಾತು ಕಮಿಟಿ ಹಿರಿಯರು ಬಂದ ಹೋದ ಪಾಳದೊಳಗೆ ಹೇಳಿ ಹೋಗ್ಯಾರತ್ತಮ್ಮ. ಹೌದಿಲ್ಲ? ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಆ ಹರ ಮುಣಿದ್ರ ಗುರು ಕಾಯ್ತಾನ, ಗುರು ಮುಣಿದ್ರ ಯಾರು ಕಾಯುವುದಿಲ್ಲ. ಹೆಂಗೈತಿ ತಮ್ಮ ಅಂತ ಕೇಳಿದ್ರ ಇವತ್ತಿನ ದಿನ ನಾವು ಇಷ್ಟು ಬೆಳಕಿಗೆ ಬರಬೇಕಾದ್ರ ಕಾರಣ ಯಾರದಾರ? ಗುರು ಅಂತಕ್ಕಂಥವ್ರು ಬೆನ್ನ ಹಿಂದೆ ಇದ್ರಪ್ಪ ಅಂತಂದ್ರ ನಾವು ಎಷ್ಟು ಬೇಕಾದಷ್ಟು ಎತ್ತರಕ್ಕೆ ಹೋಗಬಹುದು. ಹೌದಿಲ್ಲ? ನಾವು ಇಷ್ಟು ಬೆಳಕಿಗೆ ಬರಬೇಕಾದ್ರ ಗುರು ಕಾರಣ ಅದಾನ. ಹೆಂಗಪ್ಪ ಅಂತ ಕೇಳಿದ್ರ ಇವತ್ತಿನ ದಿನ ಹರ ಅಂದ್ರ ಯಾರು? ಭಗವಂತ ಪರಮಾತ್ಮ ಸಹಿತ ಇವತ್ತು ಮುನಿಸಿಕೊಂಡ್ರು. ಪರಮಾತ್ಮ ಮುನಿಸಿಕೊಂಡ್ರು ಕೂಡ ಗುರುವಿನಲ್ಲಿ ಕಾಯುವಂತ ಶಕ್ತಿ ಅದ. ಗುರುವಿನಲ್ಲಿ ನಮ್ಮನ್ನ ಕಾಯುವಂತ ಶಕ್ತಿ ಐತಿ. ಯಾಕೆ ಕೇಳು? ಯಾಕೆವಾ? ಗುರು ನಮ್ಮ ಬೆನ್ನ ಹಿಂದೆ ನಿಂತು ಆ ಜ್ಞಾನಕ್ಕೆ ಜ್ಞಾನದ ಮಟ್ಟಕ್ಕೆ ನಾವು ಹೆಂಗ್ ಹೋಗಬೇಕು, ಯಾವ ದಾರಿ ಹಿಡಿದು ಹೋಗ್ಬೇಕು ಅಂತಕ್ಕಂತ ಮಾತು ಯಾರು ಕಲಿಸಿಕೊಡ್ತಾರ? ಯಾರಿಪ್ಪ? ಗುರು ಕಲಿಸಿಕೊಡ್ತಾನ. ಇವತ್ತಿನ ದಿನ ಹರ ಮುನಿಸಿಕೊಂಡ್ರು ಸಹಿತ ಗುರು ಬೆನ್ನಿಗೆ ಹಿಂದೆ ನಿಂತು ಕಾಯ್ತಾನ ಅನ್ನುವಂತ ಮಾತ ಹಿರಿಯರು ಹೇಳ್ಕೊತ ಬಂದಾರತ್ತಮ್ಮ. ಮತ್ತೆ ಇದ್ರಾಗ ಗುರು ಏನಾರ ಮುನಿಸಿಕೊಂಡಪ್ಪ ಅಂತಂದ್ರ ನಮ್ಮನ್ನ ಜ್ಞಾನದ ದಾರಿಗೆ ಹೋಗಿ ಹಚ್ಚುವಂತವ್ರು ಯಾರು ಇಲ್ಲ. ಹೌದಿಲ್ಲ? ಅದಕ್ಕ ಬಾಳೇನು ಮಾತಾಡೋದಿಲ್ಲ. ಯಾಕಪ್ಪ ಅಂತಂದ್ರ ನಮ್ಗ ತಿಳಿದಷ್ಟ ಗುರು ಹಿರಿಯರು ಹೇಳಿದಷ್ಟ ನಾವು ಇಲ್ಲಿ ಬಂದು ಹೇಳುದೈತಿ. ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಹೋದ ಪಾಳದೊಳಗ ತಂದೆ ಸ್ಥಾನ ಕೊಟ್ಟಿರ್ತಕ್ಕಂಥವ್ರು ಯಾರಿಪ್ಪ? ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ನಾವು ಫಸ್ಟ್ ಸಂಧಿಗೆ ಬಂದು ಒಂದು ಮಾತು ಹೇಳಿದ್ದೆ. ಏನಂತ? ಇವತ್ತಿನ ದಿನ ನೀವು ಅಣ್ಣ ತಮ್ಮಗ ಜಗಳ ಹತ್ತೈತಿ, ಈ ಕಡೆ ಏನಪ್ಪಾ ಅಂತ ಹೇಳಿದ್ರ ನಾ ಅಪ್ಪನ ಸ್ಥಾನ ಕೊಟ್ಟಿದ್ದಕ್ಕ ಅವ್ರು ಹೇಳ್ತಾರ. ಏನಂತೀವ? ನನಗ ನೀ ಅಪ್ಪನ ಸ್ಥಾನ ಕೊಟ್ಟಿ, ನೀ ನನಗ ಸ್ವಾದರ ಮಾವ ಅಕ್ಕಿ, ಮತ್ತ ಸ್ವಾದರ ಮಾವ ನನಗ ತಮ್ಮ ಆಗ್ತಾನ. ಮತ್ತ ನಿನಗ ಸ್ವಾದರ ಮಾವ ಆದ್ರ ನಾ ನಿನಗ ಏನ್ ಅಕ್ಕಿನಿ ಅನ್ನುವಂತ ಮಾತ ಕೇಳ್ಯಾರತ್ತಮ್ಮ ಅವ್ರು. ಏನ್ ಹೇಳುದೈತಿ ಇವ್ರಿಗಂತ ಕೇಳಿದ್ರ ಏನ್ರಿಪ್ಪ? ಈ ಸ್ವಾದರ ಮಾವ ಮತ್ತ ಅಪ್ಪ ಮಗಳ ಸಂಬಂಧ ಏನೈತ್ ನೋಡು. ಇವೆಲ್ಲ ಸ್ಟೇಜ್ ಬಿಟ್ಟು ತಳಗಿವು. ಎಲ್ಲಾ ಸ್ಟೇಜ್ ಬಿಟ್ಟು ನೀವು ಮಣಿತಕ ಹೆಂಗ್ ಬೇಕಾದಂಗ ಮಾತಾಡ್ರಿ. ಸ್ಟೇಜ್ ಮೇಲೆ ಮಾತ್ರ ಸ್ವಾದ್ರ ಮಾವಾಗ್ಲಿ ಸೊಸಿ ಆಗ್ಲಿ ಏನೋ ಮಾತಾಡುವಂತದಿಲ್ಲ. ಇಲ್ಲಿ ಏನ್ ನಡೀದಿಲ್ಲ ಅದು. ಯಾಕಪ್ಪ ಅಂದ್ರೆ ನಮಗೆ ಎದಕ್ಕೆ ಕಳಿಸ್ಯಾರ, ನಾವ್ ಏನು ಮಾತಾಡ್ಬೇಕಾಗಿದೆ ಅಷ್ಟೇ ಮಾತಾಡ್ಬೇಕು. ಇವರು ಒಂದಿಟ್ಟು ಭೋಜನ ಶುದ್ಧರ ಕಡೆ ಹೋಗಿ ಬಂದಂಗ ಕಾಂತ. ಹೌದಿಲ್ಲ? ನೀವು ಸೊಸಿ ಅಂತ ಹೇಳಿ ತಕ್ಕೊಂಡು ಬರ್ತೀರಿ ಗುರ್ತದ. ಯಾಕಪ್ಪ ಅಂತಂದ್ರ ಈ ಸೊಸಿ ಮಾವ ಸಂಬಂಧ ಏನೈತಿ ಸ್ಟೇಜ್ ಬಿಟ್ಟು ತಳಗದ. ಸ್ಟೇಜ್ ಬಿಟ್ಟು ತಳಗ ಸೊಸಿ ಅಂದ್ರ ನಾ ಒಪ್ಕೋತೀನಿ. ಒಂದ್ ಸಂದರ್ಭದೊಳಗ ಅಮೋಘ ಸಿದ್ಧ ಮತ್ತ ಮಾಳಿಂಗರಾಯ ಅನಾಥಮ ಆಗ್ಯಾರ ಅಂತ ಹೇಳಿ ಬರ್ದಾರು. ಅದರ ಪ್ರಕಾರ ಬಂದ್ರು ಬರ್ತಾರ ಅವ್ರು. ಆದ್ರ ಸೊಸಿ ಮಾವ ಸಂಬಂಧ ಸ್ಟೇಜ್ ಮ್ಯಾಗ ನಡೆಯಲ್ಲ. ಹೌದಿಲ್ಲ? ಇವತ್ತಿನ ದಿನ ಸ್ಟೇಜ್ ಮ್ಯಾಗ ಅಪ್ಪನ ಸ್ಥಾನ ಕೊಟ್ಟೇನಂದ್ರ ಹೊತ್ತು ಹೊಂಡುತ್ತಾನ ಅಪ್ಪಾಗೆ ಇರ್ಬೇಕು ಇಲ್ಲ? ನೀ ನನಗ ಅಪ್ಪ ಆಗಿ ಇರ್ಬೇಕು. ಮತ್ತ ಮಾಸ್ತರ್ ಒಳಗ ನೀವು ಅಣ್ಣ ತಮ್ಮ ಆಗ್ತೀರಿ ಏನ್ ಆಗ್ತಿರೋ ನನಗ್ ಗುರ್ತಿಲ್ಲ. ಇವತ್ತಿನ ದಿನ ಹೊತ್ತು ಹೊಂಡುತ್ತಾನ ನನಗ ನೀ ಅಪ್ಪನೇ, ನಾ ನಿನಗ ಮಗಳೇ. ಹೌದಿಲ್ಲ? ಅದಕ್ಕೆ ಇಲ್ಲಿ ತಮ್ಮ ಬಾಳೇನು ಮಾತಾಡುದಿಲ್ಲ. ಇನ್ನೊಂದು ಮಾತು ಏನ್ ಹೇಳ್ಯಾರಪ್ಪ ಅಂತಂದ್ರು ಇಲ್ರಿ, ತಂಡ್ಯಾಗ ಸ್ವಲ್ಪ ಯಾಕೋ ಅಣ್ಣ ಸ್ವಲ್ಪ ತಲೆ ಕೆಟ್ಟಾಗ ಮಾಡಕತ್ತಾನ್ರಿ. ಇರ್ಲಿ ತಮ್ಮ. ಯಾಕಪ್ಪ ಅಂತ ಕೇಳಿದ್ರ ಹೋದ ಪಾಳದೊಳಗ ಕ್ಯಾಲಿ ದಾಟಿ ಹಾಡಿದಕ್ಕಾಗಿ ಎಲ್ಲೋ ಅರ್ಕೇರಿ ಗುಡ್ದಾಗ ಜಾನಪದ ಇಂಥವೆಲ್ಲ ಹಾಡಬಾರ್ದು ಅಂತ ಹೇಳಿ ಅವ್ರ ಏನೋ ಕೇಳಿಸ್ಕೊಂಡಾರತ್ತ. ಅದಕ್ಕೆ ಹೇಳ್ತಾರ ಜಾನಪದ ಹಾಡುದಿಲ್ಲ, ಇವತ್ತಿನ ದಿನ ಏನು ಮಾಡ್ಬೇಕಾಗಿದೆ ಅದಷ್ಟೇ ಮಾಡ್ಬೇಕಂತ ಹೇಳಿ ಹೇಳ್ಯಾರ ಅವ್ರು. ಇವತ್ತಿನ ದಿನ ನಾ ದೈವದ ಇಚ್ಛೆ ತಕೊಂಡು ಜಾನಪದ ಹಾಡಿ ನೀನು
ಕ್ಯಾಲಿ ದಾಟಿ ಹಾಡತ್ತೀರಿ ಏನ ಬ್ಯಾಡತ್ತೀರಿ ನಮಗ ಹೌದು ಒಟ್ಟು ಅವನು ಹಾಡ್ಬೇಡ ಅಂತಾರ್ರಿ ಅವ್ರು. ಅಲ್ಲ ಅವ್ರು ಒಟ್ಟೆ ಹಾಡಿಲ್ಲ ಅನಿಸ್ತದ ಹೌದು ಇಲ್ಲ ಮೊದಲು ಅವರು ಹಾಡಿದವ್ರ ಕರೆ ಈಗ ಸ್ವಲ್ಪ ನೀವು ಹೇಳಿರಲ್ಲ ಸ್ಟೇಜಿಗೆ ಬಂದ್ ಅವ್ರು ಹಂಗ ಮಾಡ್ಲಿಕ್ಕತ್ತಾರ ತಂಡ್ಯಾಗ ಸ್ವಲ್ಪ ತಲೆ ಕೆಟ್ಟಂಗ್ ಮಾಡಕತ್ತಾರ. ಇರ್ಲಿ ತಮ್ಮ ಇರ್ಲಿ ಯಾಕಪ್ಪ ಅಂತಂದ್ರ ನಾವ್ ಏನ ಇಚ್ಛೆ ತಕ್ಕೊಂಡು ಜನಪದ ಹಾಡಿಲ್ಲ ಅದ್ ಹಾಡುದು ಬ್ಯಾಡ ಬ್ಯಾಡ ಯಾಕಪ್ಪ ಅಂತಂದ್ರ ತಾಯಿ ಶಿವ ಮಾಡ್ಲಿಕ್ ಬಂದಿವು ನಾವ್ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕಾಗ್ಯದ. ಹೌದು ಜಾನಪದ ಎಲ್ಲಿ ಹಾಡಬೇಕು ಅಲ್ಲೇ ಹಾಡಬೇಕು. ಹೌದು ಹೂ ಮಾರುವಂತ ಜಾಗದೊಳಗ ಹುಲ್ಲು ಮಾರುವ ಕೆಲಸ ಆಗಬಾರದು. ಹೌದಿಲ್ಲ ತಮ್ಮ? ಹೌದು ಹೌದು. ಅದಕ್ಕೆ ಹೆಂಗ ಕೇಳು ಹೆಂಗೆವಾ ಪಾರ್ವತ ದೇವಿ ಕೇಳ್ಯಾಳು ಮಗನ ಯಾರ ಹೆಚ್ಚ ಅಂತ ಹೇಳಬೇಕು ನೀನ. ಪಾರ್ವತ ದೇವಿ ಕೇಳ್ಯಾಳು ಮಗನ ಯಾರ ಹೆಚ್ಚ ಅಂತ ಹೇಳಬೇಕು ನೀನ. ಹರಮನದರ ಗೊರ್ರ ಕಾಯ್ತಾನ ಪಾರ್ವತಿ ಮಾಡ್ಯಾಳು ಮುಖ ಸಣ್ಣ. ಹರಮನದರ ಗೊರ್ರ ಕಾಯ್ತಾನ ಪಾರ್ವತಿ ಮಾಡ್ಯಾಳು ಮುಖ ಸಣ್ಣ. ಅದಕ್ಕೆ ತಮ್ಮ ಏನಾಯ್ತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗೆವಾ ಅಪ್ಪನ ಬಳಗು ಕೂಡ್ಯದ ಅವನ ಬಳಗು ಕೂಡ್ಯದ. ಎದ್ದು ಹೋಗಂದ್ರಿ ಅವ ಅವ್ರಿಗೆ ಇನ್ನೇನ ಮಗನ ಅವ್ರನ್ನ ಕಳಿಸಿ ನೀ ಏನ್ ಮಾಡ್ಬೇಕತ್ತೀವ್ ಮತ್ತೇನು ಮಂಗಳಾರತಿ ಮಾಡಕೊಂದ್ ಹನಿವೇವು. ನಿನಗೂ ಅದೇ ಬೇಕಾಗ್ಯದ ತಂಡ್ಯಾಗ. ಹ್ಮ್ ಇರ್ಲಿ ಹೌದು ಇವತ್ತಿನ ದಿನ ಹೆಂಗಪ್ಪ ಅಂತ ಕೇಳಿದ್ರ ದೈವ ಅಪ್ಪನೆ ಕೊಟ್ಟಿತ್ತಪ್ಪ ಅಂತಂದ್ರ ನಮ್ಮ ಅವ್ವನ್ನಕ್ಕೆ ಹೆಂಗ್ ಹೆಜ್ಜನಾಕಿದಾಳ ಅನ್ನುವಂತ ಮಾತ ಹೌದು ಹೌದು ಇವತ್ತು ಹೇಳುದೈತಿ. ಅವ್ರು ಹೇಳಂದ್ರ ಹೇಳುನು ಬ್ಯಾಡಂದ್ರ ಬಿಡುನು ತಮ್ಮ. ಕಮಿಟಿ ಅವ್ರನ್ನ ಕೇಳ್ರಿ ಅವು ಕಮಿಟಿ ಇಲ್ರಿ ಅದಾರನ್ರಿ ರೀ ತಾಯಿ ಬಳಗ ಮ್ಯಾಗ ಮಾತಾಡೋಣ ಕೇಳತ್ತಾರ್ರಿ. ಅದಕ್ಕೆ ತಮ್ಮ ಹೆಂಗ ಕೇಳು ಹೆಂಗೆವಾ ಹಿರಿಯರಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರಿ ಅವ ಮಾತು? ತಾಯಿಗಿಂತ ಬಂದು ಎಲ್ಲ ಹೌದು ತಾಯಿಗಿಂತ ಬಂದು ಎಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತಕ್ಕಂತ ಮಾತು ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರವ? ಯಾಕೆ ಹೇಳ್ಯಾರ? ಯಾಕ ಜಗತ್ತಿನೊಳಗ ಬಂದು ಊಟದೊಳಗ ಉಪ್ಪಿರ್ಲಾರ್ದೆ ಹೆಂಗ ರುಚಿ ಆಗ್ತದ ನೋಡು ಊಟ. ಹೌದು ಹಂಗ ನಮಗ ನಿಮಗ ತಾಯಣ್ಣಕ್ಕೆ ಬಹಳ ಹೆಚ್ಚಿನಕ್ಕೆದಾಳ. ಹೌದು ತಾಯಣ್ಣಕ್ಕೆ ಬಹಳ ಶ್ರೇಷ್ಠ ಅದಾಳ ಅಂತಕ್ಕಂತ ಮಾತು ಹೇಳಿದ್ರು ಅವ್ರು. ನೋಡ್ಗುಂಡ ತಂಡ ಇವ್ರದ್ದು ತಲೆ ಕೆಟ್ಟಂಗ ಅಂತದ. ಯಾಕೋ ತಾಯನ್ನಕ್ಕಿ ಹೆಚ್ಚಿನಕ್ಕಿಲ್ಲ ಮತ್ ಯಾರು ಹೆಚ್ಚದಾರು ಮಾಡ್ಕೊಂಡಿರ್ತಕ್ಕಂತ ಹೇತನ್ನಕ್ಕಿ ಬಾಳ ಹೆಚ್ಚಿನಕ್ಕಿದಾಳೆ. ಎಲ್ಲೋ ಕಕ್ಕ ಮಾಡ್ಕೊಂಡು ಹೆಂಡತಿ ಹೆಚ್ಚಿನಕ್ಕಿ ಗಾಯ ನಂಬದ ನೋಡೋದು ಹೆಂಗೋ ಹೆಂಗ ಕೇಳವ. ಹೆಂಗ ಇವತ್ತು ಕಾರ್ಯಕ್ರಮದಾವ ನಾಳೆಗೆ ಕಾರ್ಯಕ್ರಮದಾವ ಒತ್ತಾಟ್ರಿಗೆ ಒಂದು ಕಾರ್ಯಕ್ರಮದಾವ. ಹೌದು ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಮನೆಗೆ ಹಾದ ಮೇಲೊತ್ತ ಏನಕ್ಕದು ಅರಿಬಿ ಎಲ್ಲ ಹೊರಲ್ಸಾಗಿರ್ತಾವ. ಅರಿಬಿ ಎಲ್ಲ ಒಗದ್ ಹಾಕಕ್ಕೆ ಹೇಳ್ತಿ, ಮುಂದ ಜಳಕಕ್ಕೆ ನೀರ್ ಕಾಸಿ ಕೊಡಕ್ಕೆ ಹೇಳ್ತಿ, ಊಟಕ್ಕೆ ಬಿಸಿ ಬಿಸಿ ಅಡಿಗೆ ಮಾಡಕ್ಕೆ ಹೇಳ್ತಿ, ಸಾಬನ ಹಚ್ಚಿ ಡುಬ್ಬ ಹತ್ತಕ್ಕೆ ಹೇಳ್ತಿ. ನಿನಗೇನಾಗ್ಯದು? ನಂದ್ ಕೈ ಹೋಗುದಿಲ್ಲವ ಹಿಂಗಂದಿ ಮುಂದ ಅದಕ್ಕ ಹೇಳ್ತಿ ಮಗನ ಸಣ್ಣಾಗಿರ್ತಾನೆ ಮಾಡ್ಕೊಂಡೇನು? ನನ್ ಫಸ್ಟ್ನೇ ಗಾಡಿ ಆದ್ರೆ ನಿಮಗೆ ಮುಂದಿನ ಸಂದಿಗೆ ಹೇಳ್ತಾನ ಹಿಂದಿಗಡೆ ಹೇಳ್ತಾನ್ರಿ. ಅದಕ್ಕ ಜಗತ್ತಿನೊಳಗೆ ಬಂದ ಹೆಂಗಪ್ಪ ಅಂತ ಕೇಳಿದ್ರೆ ಹೇಳ್ದ ನಂಗೆ ಬಾ ಶ್ರೇಷ್ಠ ಅದಾಳ. ಅಡಿಗೆ ಮಾಡಕ್ಕ ಕೇಂತಿ, ಜಳಕಕ್ಕೆ ನೀರ್ ಕಾಸಿ ಕೊಡಕ್ ಕೇಂತಿ, ಅರಿಬಿ ಒಗ್ಯಾಕ ಕೇಂತಿ, ಒಟ್ಟು ಹೆಣ್ತಿನ ಹೆಂತಿನೇ ಹೆಚ್ಚವ. ಮತ್ ಹೊಳ ಕಾರ್ಯಕ್ರಮದ ಬರಾಕೈತಂದ್ರ ಬಗಲಾಗ ನಿಂತ ಟಾಟಾ ಮಾಮ ಹಗರ್ಕ ಹೋಗಿ ಬಾ ಅಂತಾಳಕ್ಕಿ. ಹಿಂಗಂತಾಳ. ಅದಕ್ಕ ಹೆಂತ ಹೆಚ್ಚನಕ್ಕಂತೀನಿ ನಾನು. ತಾಯಿಯನ್ನಕ್ಕೆ ಹೆಂಗ ಹೆಚ್ಚನಕ್ಕಿದಾಳ ಕೇಳು. ಹೆಂಗದಾಳೆವಾ? 9 ತಿಂಗಳ 9 ದಿನ ಮಗನ ನಿನ್ನ ಹೊಟ್ಟೆಯಾಗಿಟ್ಟುಕೊಂಡು ಸಾಕಿ ಸಲವಿ ಜತ್ತನ ಮಾಡಿ ಮಗನ ನಿನ್ನ ಹೊರಗೆ ತರಬೇಕಾದ್ರ ನಿನ್ನ ಹೊರಗೆ ಹಿಂಗಂದ್ರೆ ತಾಯಿಗೆ 1000 ಚೋಳ ಕಡ್ದಟ್ಟ ತ್ರಾಸ ಆಗ್ಯದ. ಕೋಡಿ ತಾಯಿಗೆ 1000 ಚೋಳ ಕಡ್ದಟ್ಟ ತ್ರಾಸ ಆಗ್ಯದ. ಈ ತಪ್ಪು ತದ್ಕೊಂಡೆ ಅದು ಇಲ್ಲ. ಅದಕ್ಕೆ ಹೆಂಗ ಕೇಳ್ಯವ? ಹೆಂಗೋ ತಾಯಿಗೆ 1000 ಚೋಳ ಕಡ್ದಟ್ಟ ತ್ರಾಸ ಮಾಡ್ಕೊತ ನಾವ ಫೋನ್ ಹಚ್ಚಿಲ್ಲ, ನಾವು ಹೇಳಿಲ್ಲ ಬಿ.
ನಾವು ತ್ರಾಸ ಮಾಡ್ಕೊತ ಏನ್ ಮೆಸೇಜ್ ಕಳಿಸಲ್ಲ. ಅವ್ರು ಹೇಳ್ತಾರ ಸ್ವಲ್ಪ ಯವ್ವ ಯಾಕೋ ಏನ ಜಾಕಿ ಮಾಡತ್ತ ನಾವೇನೇವ ತಾಯಿಗೆ ನಟ ತ್ರಾಸ ಮಾಡ್ಕೋತ ಫೋನು ಹಚ್ಚಿಲ್ಲ ಮೆಸೇಜ್ ಕಳಿಸಿಲ್ಲ ಏನು ಮಾಡಿಲ್ಲವ ಅಡ್ ತ್ರಾಸ ಮಾಡ್ಕೋತರು ನಾವ್ ಹೇಳಿಲ್ಲ. ಅವ್ರು ಯಾಕೆ ಹಡ್ದಾರ ನಿಮಗ್ ಕೂನಿಲ್ಲದು ಯಾಕೆ ಹಡ್ದಾರು? ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನೋ ಆಸೆಕ್ಕಾಗಿ ಅವ್ರು ಹಡ್ದಾರ ಅವ್ರು ಹಿಡಿಯಂಗ್ ಹಡ್ದಾರ ನಾವು ಹುಟ್ಟಿವು ಕೊಬ್ಬರಿ ಬೆಲ್ಲ ತಿನ್ನೋ ಆಸೆಕ್ಕಾಗಿ ಹಡ್ದಾರ. ನಾ ಸುಮ್ಮನೆ ಹೇಳ್ರಿ ಕೇಳವ್ ಯಾವಾಗ ಒಳ್ಳೆ ಕೂತಾರ. ಮಗನ ಕಲ್ಲ ತಗೊಂಡ್ ಹೇಳ್ತಾರ ಅವ್ರು. ಅವ್ರು ಬಾಳ ಶನಿಯಾರದಾರ. ಇಲ್ಲಿ ಮೊದಲು ಯಾಕೆ ಕಮಿಟಾರ ಟೇಜ್ ಜಿಲ್ಲೆ ಹಾಕ್ಯಾರ ಗೊತ್ತದ ನೀವು ಕಲ್ಲಟ್ಟಿ ದೂರ ಬರಬಾರದು. ಇರ್ಲಿ ಮಗನ ಜಾನಪದ ಕವಿಗಳಾಗಿರ್ತಕ್ಕಂಥವ್ರು ತಾಯಿ ಮೇಲೆ ಜಾನಪದ ಬರದಾರ. ಹೆಂಗ ಬರದಾರ ಕೇಳು. ಹೆಂಗ? ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಜಗದಲ್ಲಿ ಕಾಣೋ. ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಜಗದಲ್ಲಿ ಕಾಣೋ. ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮತ್ತೆ ಬರುವಳೇನು ತಾಯಿ ಮರಳಿ ಬರುವಳೇನು ತಾಯಿ ಮರಳಿ ಸಿಗುವಳೇನು. ನೋಡಿ ಇವ್ರು ಹೊಸನ ಇವ್ರ ತಾಯಿ ಮ್ಯಾಗ ಅಟ್ಟ ಬರ್ದಾರ ತಿಳ್ಕೊಂಡವ್ರ ಇವ್ರು. ನಮ್ಮ ಏನ್ ಕಾಕ ಕೂತಾರ ನೋಡಿ ಇಂತಾವ್ ಹೆಂಡತಿ ಮ್ಯಾಗ ಬರ್ದಾನ ಮಗನ ಅವ್ರ ಸುದ್ದಿಗೆ ಕಂಟಿನು ಅದ್ ಗಾಡಿ ನಮ್ದದ್ರಿ. ಅವ್ರು ಬರ್ದಾರ ಹೆಂಗ ಕೇಳ್ರಿ. ಮಾಡಿಕೊಂಡ ಹೆಂಡತಿ ತೀರಿವಾದ ಮೇಲ ಮರಳಿ ಬರುವಳೇನು. ಮಾಡಿಕೊಂಡ ಹೆಂಡತಿ ತೀರಿವಾದ ಮೇಲ ಮರಳಿ ಬರುವ ಮರಳಿ ಬರುವಳೇನು. ಮತ್ತೊಂದ ಬಿಟ್ಟ ಇನ್ನೊಂದ ತರ್ತೀನಂದ್ರ ಮಕ್ಕಳ ಬಿಡುತ್ತಾರೇನು. ಅಸನ್ಯ ಮಕ್ಕಳ ಬಿಡುತ್ತಾರೇನು. ಹೆಂಡತಿ ಸಲುವಾಗಿ ಹೇಳ್ತೀವ್ಲು. ಅಲ್ಲ ಸಾಕು ಬಿಡು. ಹಂಗಲ್ಲ ಒಬ್ಬಾಕಿ ಹೆಂಡತಿ ಸತ್ರ ಅಂದ್ರ ಬಿಟ್ಟು ಎರಡು ಮಾಡ್ಕೊ ಅಕ್ಕಿ ಸತ್ರ ಅಂದ್ರ ಬಿಟ್ಟು ಮೂರ್ ಹಿಂಗ್ಯಾಕು ತ್ರಾಸ ಮಾಡಾಗ್ತದೆ ಹೇಳವ್ವ. ಎರಡು ಬಿಟ್ಟು ಮೂರು ಮಾಡ್ಕೋಕರೆ ಹೆಂಡತಿನ ತರಕ್ ಬಂದೋತ್ ಕರೆ ತಾಯಿನ ತರಕ್ ಬರೋಲ್ಲ. ನಿಮ್ಗೊಂದ್ ಮಾತು ಹೇಳ್ತೀನಿ ನಾನು. ಏನು ಕೇಳಿಸ್ಕೊರಕಾಕದ ಹೆಂಗ ಕೇಳ್ಯವ. ಒಂದ್ ಬಿಟ್ಟು ಎರಡು ಬಿಟ್ಟು ಮೂರ್ ಮಾಡ್ಕೋಕ್ ಬಂದೋತ್ 4 ಮಾಡ್ಕೋಕ್ ಬಂದೋದ್ 5 ಮಾಡ್ಕೋಕ್ ಬಂದೋತ್ ಕುಂಡ್ಯ ಅಟ್ ಕೆಪಾಸಿಟಿ ಅದ. ಕರೆ ಹೆಂಗದ ಫಸ್ಟ್ನೇ ಗಾಡಿ ಬಂದಂಗ ಎರಡನೇ ಗಾಡಿ ಬರುದು ಬರೋಬರದಲ್ಲ ಕಾಕ ಅದು ನೋಡ. ಚಪ್ಪಲ್ ನಮ್ ಕಾಕ ಚಪ್ಪಲ್ ಯಾಕೆ ಹೊಡ್ದಾನ ಗೊತ್ತದನ್ರಿ? ಡಬಲ್ ಗಾಡಿ ಮೇಂಟೈನ್ ಸಿಂಗಲ್ ಅದ್ರಿ. ನಿನಗೊಂದು ಮಾತು ಹೇಳ್ತೀನಿ ಕೇಳು. ಏನವಾ? ಒಂದು ದಿನ ನಿಮ್ಮ ಅಪ್ಪಗ ಆರಾಮ್ ತಪ್ಪು ಡಾಕ್ಟರ್ ಅಂತಿಗೆ ಹೋಗಿ ಡಾಕ್ಟರ್ ಸಾಹೇಬ್ರಿಗೆ ಹೇಳ್ತಿ. ಏನಂತ ಹೇಳ್ತೇನೆ? ಡಾಕ್ಟರ್ ಸಾಹೇಬ್ರ ನಮ್ಮ ಅಪ್ಪಗ ಆರಾಮಿಲ್ಲ ನಿಮ್ಮ ಅಪ್ಪ ಹೇಳಿ ತಿಳ್ಕೊಂಡ್ ಆರಾಮ ಮಾಡ್ರಿ ಅಂತ ಹೇಳ್ತಿ. ಹೇಳ್ತೀನಿ. 2 ತಿಂಗಳು ಹೋಯ್ತು 3 ತಿಂಗಳು ಹೋಯ್ತು. ಏನಾಯ್ತವ್ವ? ನಿಮ್ಮ ಅವ್ಗ ಆರಾಮ್ ತಪ್ತು. ಅವಗೂ ತಪ್ತಾನೇವ. ಡಾಕ್ಟರ್ ಅಂತಿಗೆ ಹೋಗಿ ಡಾಕ್ಟರ್ ಸಾಹೇಬ್ರಿಗೆ ಹೇಳ್ತಿ. ಏನಂತ? ಡಾಕ್ಟರ್ ಸಾಹೇಬ್ರ ಇವ್ರು ನಮ್ಮವಲ್ಲ ನಿಮ್ಮವದಾರ ಅಂತ ಹೇಳಿ ತಿಳ್ಕೊಂಡ್ ಆರಾಮ ಮಾಡ್ರಿ ಅಂತ ಹೇಳ್ತಿ. ಸಹಜವಾದ ಮಾತದವ್ ಹೇಳಬಹುದು, ಅದಕ್ಕೇನು ಸಂಬಂಧ ಇಲ್ಲ. ಮುಂದೆ ನಿನ್ನ ಹೆಂಡತಿಗೆ ಆರಾಮ್ ತಪ್ತು. ಯವ್ವ ಹೆಂಡತಿಗೆಲ್ರಿ ಆರಾಮ ತಪ್ಪಿತ್ತಂದ್ರ ಜನ ಕರ್ತಿದ್ದು ಹೊಲ ಮನಿ ಕುರಿ ಎಲ್ಲಾ ಗಾಡಿ ಗೀಡ್ ಸಟ್ ಹೋಲಿಕರೆ ಆರಾಮ ಅಂತೀನಿ ನಾನು. ಹೆಂಡತಿಗೆ ಅಂತಿಕರೆ ತಾಯಿ ತಂದಿಗೆ ಅನ್ನಲ್ಲ. ಹ್ಯಾಂತಂದ್ರ ಜಮಾರಿ ಹೆಂಡತಿಗೆ ಆರಾಮ್ ತಪ್ತು ಡಾಕ್ಟರ್ ಅಂತಿಗೆ ಹೋಗಿ ಡಾಕ್ಟರ್ ಸಾಹೇಬ್ರಿಗೆ ಹೇಳ್ತಿ. ಡಾಕ್ಟರ್ ಸಾಹೇಬ್ರ ನಾನು ಹೇಳ್ತಲ್ಲ ಅನ್ಬೇಕಿತ್ತು. ಹಂಗನಕ್ ಬರ್ತದೇವ. ಯಾಕೋ ಕಂಡಾಪಟ್ಟಿ ಖರ್ಚು ಮಾಡಿ ವಯವ ನಾಮ ಕಷ್ಟ. ಇಲ್ಲಿ ನೋಡು ಯವ್ವ ಹಂಗನಕ್ ಬರ್ತದ. ನಮ್ಮ ತ್ರಾಸ ನಮ್ಗ ಗೊತ್ತಲ್ಲ. ಇಲ್ಲಿ ಏನು ಹೆಣ್ಣು ನೋಡಾಕ್ ಹೋಗೋ ಅಂತ ಟೈಮ್ದೊಳಗ ಗಡ್ಯಾಳ ಒಬ್ರದು, ಚಪ್ಪಲ್ ಒಬ್ರದು, ಗಾಡಿ ಒಬ್ರದು, ಬೂಟ್ ಒಬ್ರದು, ಹಂಗೆ ಒಬ್ರದು, ಪ್ಯಾಂಟ್ ಒಬ್ರದು, ಮಂದಿ ಮೇಲೆ ಜೀವನ ಮಾಡೋಂಗ್ ಕಂತೀನಿ. ಹಂಗೇನಿಲ್ಲ
ಯವ್ವ ಇಂತೆಲ್ಲ ಕಷ್ಟ ಆಗ್ಯದ, ಮದ್ವೆ ಆಗ್ಬೇಕಾದ್ರೆ ಕಂಡಾಪಟ್ಟಿ ಖರ್ಚು ಮಾಡಿ ಮದ್ವೆ ಆಗಿರ್ತಾವ, ಹಂಗಾಗಿ ಅನ್ನಕ್ ಬರ್ತದ? ಅನ್ನಕ್ ಬರುದಿಲ್ಲ. ನಾವ್ ಹೇಳ್ತದಾಳ ಆಕಿ ನೀನ್ ಹ್ಯಾಂಡ್ ತಿನ್ನಾಗ ಅಟ್ಟೆ ಹೆಚ್ಚಿನಕ್ಕಿ ಮಗನ. ನೀವು ಏನು ಹೇಳ್ಕೊ ಮಗನ ಅಂತಳ್ರಿ ಹಂಗಲ್ಲು. ನೀನ್ ಹೇಳ್ತಿ ನಿನಗ ಅಟ್ಟೆ ಹೆಚ್ಚಿನಕ್ಕಿ, ತಾಯಿ ಅನ್ನಕ್ಕಿ ಇಡೀ ಜಗಕ್ಕಿನ ಶ್ರೇಷ್ಠ. ಯಾರಿಗೂ ಬೇಕಂದ್ರೆ ಹೋಗಿ ತಾಯಿಯನ್ನು ಒಪ್ಪತಾರ. ಕರೆ ನೀನ ನಾನು ಹೇಳ್ತಿ ಹೋಗಿ ಬೇರೆದವ್ರಿಗೆ ಹೇಳ್ತೀಗನ್ನು ಹಂಗನ್ನಾಕ್ ಬರುದಿಲ್ಲ. ಕರೆ ನೀವೇನು ಹೇಳ್ರಿ, ನಿಮ್ಮ ತಾಯಿ ಗುಣ ಯಾಡದಾವು ಹೇಷದಾವು ಗುಡ್ಡ ಇಲ್ಲೋ? ತಾಯಿ ಗುಣ ಹೇಷದವು. ಹಂಗ ಕೇಳ್ರಿ ಮಗನ. ಅವ್ರು ಕರೆದ್ರು ನನಗೊಂದು ಮಾತು ಹೇಳಿದ್ರು. ಏನಂತ? ಇಮ್ಮ್ಯಾವ ಮಾತಾಡೋಂಗ ಆ ಕಡೆ ಸ್ವಲ್ಪ ಕರಿ, ಸ್ವಲ್ಪ ಮಾತಾಡೋದೈತಿ ಅಂದ್ರು. ಯಾಕೋಜನೆ ಆರ್ತಿಗೆ ಮಾಡ್ತಾರಂತ ನಿನಗ? ಬೇಡ, ಹೋಗೋದು ಬೇಡ. ಅವ್ರಿಗೆ ಹಂಗ ಆರ್ತಿಗೆ ಮಾಡ್ತಾರ ಹೋಯ್ತಾನ, ಹಿಂಗ್ ಮಾಡ್ತಾರ, ತಗೋತಾರ ಕಾಲಾಗನು. ಅದಕ್ಕಿರ್ಲಿ. ಏನು ಹೇಳ್ರಿ ನೀವು, ನಿಮ್ಮಲ್ಲಿ ತಾಯಿ ಗುಣ ಹೇಸದವ ಯಾಡದವ? ತಾಯಿ ಗುಣ ಎರಡದವ. ಹಂಗ ಕೇಳ್ರಿ. ಹೆಂಗಂತಿ? ಆಗ ನಮ್ಮ ರಾಮಶಾನು ನಾನು ಹೆಂಗಾಸ್ ಬರಾಕತ್ತಿದ್ದೆವು. ಆಗ ಅಂದ್ರ 3 ಸಂಜೆ ಕಾರ್ಯಕ್ರಮ ಬಂದಿದ್ದವ, ಬರಾಕತ್ತಿದ್ದು. ಆಯಿ ಒಬ್ಬಕ್ಕೆ ಏನ್ ಮಾಡಿದಳು, ಮಗನ್ನ ಹೆಗಲ ಮಾ ಕುಣಿಸ್ಕೊಂಡಿದ್ದಳು. ಮತ್ತ ಮಗನ ಕೈಯಾಗ ಹಿಡಿಸ್ಕೊಂಡ್ ನಿಂಗ್ ನಡ್ಸ್ಕೋತ ಬರಾಕತ್ತಿದ್ದವ. ಏನಾಯ್ತು? ನಮ್ ರಾಮಚಾ ಕೇಳದಿದ್ರಿಗೆ ಏನಂತ? ಯವ್ವ ಮ್ಯಾಗಿಂದ ಯಾರ್ದತ್ತ ಕೇಳ್ದ. ಮ್ಯಾಗಿಂದು ನನ್ನ ಮಗಳ ಮೊಲ್ಲ ಒಂದು ನನ್ ಹಂಟಿ ಅಂದ್ರು ಹಿಂಗ್ ದರ ಹೇಳ್ಕೊತ ಬರ್ತಾರೆ. ಅಂದ್ರ ಮಗನ ಮಕ್ಕಳಿಗೆ ದರ ಯಾವ್ದಾಡ್ತಾರ. ಮಗನ ಮಕ್ಕಳಿಗೆ ಅಂದ್ರೆ ಕಿಮ್ಮತ್ತಿಲ್ಲ ಗುಂಡೆ. ಮಗಳ ಮಕ್ಕಳಿಗೆ ಅಷ್ಟೇ ಕಿಮ್ಮತ್ ಕೊಡ್ತಾರ ಅವ್ರು. ಹಿಂಗಾಗಿ ನಿಮ್ಮಲ್ಲಿ ತಾಯಿ ಗುಣ ಹೇಸದವ್ ಯಾಡದವ. ಹಂಗಲ್ಲ, ಅವ್ರು ಯಾಕೆ ಮಗನ ಮಕ್ಕಳಿಗೆ ವಾಂಡ್ ಹಚ್ತಾರ ಕೇಳು. ಯಾಕೆವ? ಮಕ್ಕಳು ಇರ್ತಾರಲ್ಲ, ಅವ್ರು ತಾಯಿ ಮಾತು ಕೇಳ್ತಾರ. ನೀವೇಂದ್ರೆ ಕೇಳಿರನು? ನಾವು ಕೇಳ್ತೀವಿ. ತಾಯಿ ಒಂದ್ ಹೇಳಂದ್ರ ಆ ಕಡೆ ಹಿಂದಿನ ಹೋಗ್ತಿರಿ ನೀವು. ಇಲ್ಲ ಹಂಗೇನಿಲ್ಲ, ಜರ ಕೇಳತ್ತಿರ್ತೀವಿ. ಯಾವಾಗ ಕೇಳ್ತಿರ್ತೀರಿ ಹಂಗ ಮಾಡ್ತಾರ ಅವ್ರು. ಇರ್ಲಿ, ಫೈನಲ್ ಬಂದು ನಿನಗೊಂದು ಮಾತು ಕೇಳ್ತೀನಿ. ಫೈನಲ್ ಇಂದ 10 ಕೇಳ್ರಿ. ಹಸನ್ಯ ಗುಂಡ್ಯ ಮುಸ್ನ್ಯ ಏನ್ ಮಶುಪ್ಪ ಎಲ್ಲ ಅದಾರ ನೋಡ್ರು. ಹೆಸರು ಬಾರಿಟ್ಟಿನ ಅವ್ರಿಗೆ. ಹಂಗದ ಎಲ್ಲಾರು ಹ್ಯಾಂತಿನ ಅವ್ರು ನಾವು. ಇರ್ಲಿ, ನಿನಗೊಂದು ಹೆಂಗ ಪ್ರಶ್ನೆ ಕೇಳೋದೈತಿ. ಹೆಂಗವಾ ಮಗನ, ನೀ ಹೊಟ್ಟೆ ಧರಣಿಗೆ ಬಂದು ಇಷ್ಟು ಬೆಳಕಿಗೆ ನೀ ಬರ್ಬೇಕಾದ್ರ ಏನಾಗಿದೆವಾ? ತಾಯಿ ಹಾಲು ಕುಡಿದು ಬೆಳೆದ ದೊಡ್ಡವಾಗಿಯೋ? ಯಾರು ಯವ್ವ ನಿಂಗ ಹಂಗ ಕರೆನ ಹೇಳ್ಬೇಕಂತಂದ್ರ, ಇವಂಗಂತೂ ಮಲಿಬುಜ್ ಕೊಟ್ಟಾರ. ಇವಂಗಂತೂ ಜರ್ಸಿ ಆಕಳ ಹಾಲು ಹಾಕ್ಯಾರ. ನೀ ಏನ್ ಕುಡ್ದಿವ್? ಸಕ್ರಿ ನೀರು. ಸಕ್ರಿ ನೀರು ಕುಡ್ದಿಯ? ನಿಮಗ ಹಂಗ ಕರೆನ ಹೇಳ್ಬೇಕಾದ್ರ ಪಕ್ಕ ಹೆಂಡತಿ ಹಾಲ ಕುಡ್ದನ್. ಅಲ್ಲ, ಯಾರು ಕುಡ್ದಿಯೋ? ಯವ್ವ ಹೇತಂದ್ರೆ ಯಾರು ತಿಳಿದಿರಿ ನೀವು? ಯಾರು? ನಂದು ಫಸ್ಟ್ನೇ ಗಾಡಿ ಅವದು. ಯಾರು? ನಮ್ಮ ಅವ್ವ ಯವ್ವ ನಮ್ಮ ಆಯಿ. ಆಯೋ ಕುಡ್ದಿ? ಹ್ಯಾಂಗ ಕೇಳ್ರಿ. ಅದು ನಿನ್ನ ಫಸ್ಟ್ನೇ ಗಾಡಿ? ನಂದು ಫಸ್ಟ್ನೇ ಗಾಡಿ ಅದು. ಅಲ್ಲಿ ಯಾವಾಗ ಕುಡ್ದಿಯೋ? ಯಾವಾಗಂದ್ರೆ ಯವ್ವ ನಮ್ಮ ಅವ್ವ ನಾನು ತೊಟ್ಟಲ್ದಾಗ ಹಾಕಿ ಹೊರ ಹೋಗಿದಳು ಹೋಗ್ಯಾಕ. ಹೋಗಿದಳು ಅವಾಗ ನಾ ಅಳಾಕೈತಿಂತ ಯವ್ವ. ಅಳು ಅಂತ ಸಂದರ್ಭದೊಳಗೆ ಏನಾಗ್ಯದ, ಆ ಇದ್ದಕ್ಕೆ ಬಂದ ಬಚ್ಚು ಮುರಿಸಿ. ಅಲ್ಲ ಮಗನ, ಸಿದ್ಧರ ಶಿವಸ್ಥಾನದಾಗ ಶಿವ ಮಾಡ್ಲಿಕ್ಕತ್ತಿ. ಭಂಡಾರ ಅಂದ್ರ ಬೆಂಕಿದ್ದಂಗ ಕರೆ ಭಂಡಾರ ಮುಟ್ಟಿ ಹೇಳು, ಹೊಟ್ಟೆನ ತಾಯಿ ಹಾಲು ಕುಡುದಿಲ್ಲ ಅಂತ ಹೇಳಿ. ನೀತಿಗ ನಾ ತುಸು ಕುಡಿದೀನಿ. ಎಷ್ಟುವರೆಗೆ ಹಚ್ಚಬಾರ್ದೇವು. ಅದಕ್ಕೆ ಇರ್ಲಿ ತಮ್ಮ, ತಾಯಣ್ಣಕ್ಕೆ ಬಾಳ ಹೆಚ್ಚಿನಕ್ಕಿನ ತಾಯಣ್ಣಕ್ಕೆ ಬಾಳ ಶ್ರೇಷ್ಠ ಅದಾಳ. ಏನ್ ಮಾತಾಡ್ಲಿಲ್ಲ ಹೆಂಟಿದು, ನಾ ಮಾತಾಡ್ಲಾಗಿ ನೀವು ಅದನ್ನು. ಇವ್ ಆಗ ನನ್ ಕರ್ಕೊಂಡ್ ಹೋಗಿ ದರ್ಶನ ಕಡೆ. ಏನಂತ? ಇವ್ ಹೆಂಟಿನ ಎಷ್ಟು ಮಾಡ್ಬೇಕಂತೇಳಿ ನಂಗೆ 100 ರೂಪಾಯಿ ಕೊಡ್ಕೊಂಬಂದ. ಇವ್ ಹೇಳ್ಸ್ಕೊಂಡ್ ಕರ್ಕೊಂಡ್ ಬಂದಾರ. ಇರ್ಲಿ, ಹೌದು. ಯಾಕಪ್ಪ ಅಂತ ಹೇಳಿದ್ರ, ಯಾಕೆವ್ವ ಇವತ್ತಿನ ದಿನ ಅಪ್ಪನ ಬಳಗ ಕೂಡ್ಯದ, ಅದ್ರಾಗ ಅಣ್ಣನ ಬಳಗನು ಕೂಡ್ಯದ. ಕೂಡುದ ಯಾವುದು? ಅಣ್ಣ ತಮ್ಮಗಳಿಗೆ ಏನ್ ಕೈ ಮುಗಿದು ಇವತ್ತಿನ ದಿನ ಹೇಳುದೈತಿ ಅಂತ ಕೇಳಿದ್ರ, ಏನಂತ ಹೇಳುದದೇವ? ಜಗತ್ತಿನೊಳಗ ಬಂದು ತಾಯಿ ತಂದೆ ಅನ್ನೋರು ಹೆಚ್ಚಿನವ್ರು ಅದಾರ. ತಾಯಿ ತಂದೆ ಇರುತ್ತಾನ, ತಾಯಿ ತಂದೆ ಸೇವಾ ಮಾಡ್ರತ್ ಹೇಳಿ ಅಣ್ಣ ತಮ್ಮಗಳಿಗೆ ಹೇಳುದೈತಿ. ಹೌದು. ಹೆಂಗ ಕೇಳು. ಹೆಂಗವ? ಮರಿ ಬ್ಯಾಡೋ ತಮ್ಮ ತಾಯಿ ಯಾರು ನಾವ, ಗಂಜಿ ಕುಡಿಸಿ ಬೆಳೆಸಾಳ ನಿನ್ನ ಜೀವ. ಮರಿ ಬ್ಯಾಡೋ ತಮ್ಮ ತಾಯಿ ಯಾರು ನಾವ, ಗಂಜಿ ಕುಡಿಸಿ ಬೆಳೆಸಾಳ ನಿನ್ನ ಜೀವ. ನನ್ನ ತಾಯಿಯು ನಿನ್ನಯ ದೈವ, ರೋಗಿಸ
ಅದಕ್ಕೆ ಇರ್ಲಿ ತಮ್ಮ ಬಾಳ್ ಹಾಡೋದು ಬೇಡ ಕ್ಯಾಲಿ ದಾಟಿ ಹಂಗೈತ್ ಕೇಳು ಹೆಂಗ ಮನದಾಗ ಮನೆ ಮಾಡಿ ಕುಂತಿ ಮರಿಯಾಕ ಹೊಸದಲ್ಲ ಪ್ರೀತಿ ಮನದಾಗ ಮನೆ ಮಾಡಿ ಕುಂತಿ ಮರಿಯಾಕ ಹೊಸದಲ್ಲ ಪ್ರೀತಿ ನನ್ನ ಪಾತರ ಗಿತ್ತಿ ನಿನ್ನ ಜ್ಞಾನ ಬರಲಿ ನೀ ನನ್ನ ಪಾತರ ಗಿತ್ತಿ ನಿನ್ನ ಜ್ಞಾನ ಬರಲಿ ಮನಿ ಮಾಡಿ ಕೂತಿ ಮರಿಲಾಕ ಹೊಸದಲ್ಲ ಪ್ರೀತಿ ಮನದಾಗ ಮನಿ ಮಾಡಿ ಕೂತಿ ಮರಿಲಾಕ ಹೊಸದಲ್ಲ ಪ್ರೀತಿ ನೀ ನನ್ನ ಪಾತರ ಗಿತ್ತಿ ನಿನ್ನ ಜ್ಞಾನ ಬರಲಿ ನೀ ನನ್ನ ಪಾತರ ಗಿತ್ತಿ ನಿನ್ನ ಜ್ಞಾನ ಬರಲಿ ತಾಯಿಯ ಮಾತಾ ಕೇಳಿ ಅಮ್ಮನ ಹೂವಿನ ಕರಡಿ ಹಿಡಿದು ನಿಂತಾನ ತಾಯಿಯ ಮಾತಾ ಕೇಳಿ ಅಮ್ಮನ ಹೂವಿನ ಕರಡಿ ಹಿಡಿದು ನಿಂತಾನ ತಂದೆ ತಾಯಿಗೆ ಮಾಡಿ ಶರಣ ಬಾಡಿದರು ಬಿಡಲಿಲ್ಲ ಸೇವೆನ ತಂದೆ ತಾಯಿಗೆ ಮಾಡಿ ಶರಣ ಬಾಡಿದರು ಬಿಡಲಿಲ್ಲ ಸೇವೆನ ಗಟ್ಟು ಮಾಡಿ ಗಾಯನ ಸುರವಿಗೆ ನೆನೆಯುವೆ ನಿನ್ನ ಗಟ್ಟು ಮಾಡಿ ಗಾಯನ ಸುರವಿಗೆ ನೆನೆಯುವೆ ನಿನ್ನ ಓಡಿ ಶರಣ ಆಯತಾನ ಗುರು ಸೋಮನ ಅಡಿಯುವೆ ಮಾಡಿ ಶರಣ ಆಯತಾನ ಗುರು ಸೋಮನ ಇಟ್ಟು ಮಾಡಿ ಗಾಯನ ಸುರವಿಗೆ ನೆನೆಯುವೆ ನಿನ್ನ ಇಟ್ಟು ಮಾಡಿ ಗಾಯನ ಸುರವಿಗೆ ನೆನೆಯುವೆ ನಿನ್ನ ಊರ ಊರ ನನ್ನ ಎತ್ತಾನ ತಂದೆಯ ಮೊಗಸತ ಬಂದು ಜನದಾನ ಊರ ಊರ ನನ್ನ ಎತ್ತಾನ ತಂದೆ ಪುತಾಯಿಸತ ಬಂದು ಜನದಾನ ಕಂದ ಗುರುನಾಥ ಗುರು ಜ್ಞಾನ ಕಂದ ಶಾಂತ ಬರದಳ ಕವನ ಗುರುನಾಥ ಗುರು ಜ್ಞಾನ ಕಂದ ಶಾಂತ ಬರದಳ ಕವನ ಎಟ್ಟು ಮಾಡಿ ಗಾಯನ ಸುರವಿಗೆ ನೆನೆಯುವೆ ನಿನ್ನ ಎಟ್ಟು ಮಾಡಿ ಗಾಯನ ಸುರವಿಗೆ ನೆನೆಯುವೆ ನಿನ್ನ ಮಾಡಿ ಶರಣ ಕಾಯತಾನ ಗುರು ಸೋಮನ ಮಾಡಿ ಶರಣ ಕಾಯತಾನ ಗುರು ಸೋಮನ ಇಟ್ಟು ಮಾಡಿ ಗಾಯನ ಸುರವಿಗೆ ನೆನೆಯುವೆ ನಿನ್ನ ಇಟ್ಟು ಮಾಡಿ ಗಾಯನ ಸುರವಿಗೆ ನೆನೆಯುವೆ ನಿನ್ನ ಊರ ಊರ ಪುಣ್ಯದ ತಾನ ತಂದೆಯ ಮೊಗಸತ ಬಂದು ಜನದಾನ ಉಬ್ರಾಣಿ ಊರ ಪುಣ್ಯದ ತಾನ ವಿಠ್ಠಲ ದೇವ ಬಂದು ಜನದಾನ ಗುರುನಾಥ ಗುರುವ ಜ್ಞಾನ ಕಂದ ಶಾಂತ ಬರದಳ ಕವನ ಗುರುನಾಥ ಗುರುವ
ಕಾಯ